ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರತಿ ವರ್ಷದ ಫೆಬ್ರವರಿ 4ರಂದು ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಅಬ್ಸರ್ವ್ ಮಾಡ್ತೇವೆ. ಇದರ ಮೂಲ ಉದ್ದೇಶ ಏನಂದರೆ, ಜನರಿಗೆ ಕ್ಯಾನ್ಸರ್ ಬಗ್ಗೆ ಒಂದು ಅವೇರ್ನೆಸ್, ಅದರ ಬಗ್ಗೆ ಒಂದು ತಿಳುವಳಿಕೆ ಉಂಟು ಮಾಡುವಂತಹ ಒಂದು ಪರಿಕಲ್ಪನೆ. ಈ ಉದ್ದೇಶದಿಂದ ಜನರಿಗೆ ಗೊತ್ತಾಗಬೇಕು ಏನಂದರೆ, ಕ್ಯಾನ್ಸರ್ ಪ್ರತಿ ವರ್ಷ ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದನ್ನು ಹೇಗೆ ತಡೆಗಟ್ಟಬಹುದು, ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು. ಮೂಲ ಉದ್ದೇಶ ಅಂದರೆ WHO ಅದನ್ನು ಹೇಗೆ ಪ್ರಿವೆಂಟ್ ಮಾಡುವುದು ಅಂತ. ಹಾಗೆ ಈ ಒಂದು ಪರಿಕಲ್ಪನೆಯನ್ನು ಜನರಿಗೆ ತಿಳಿಸಿಕೊಡುವಂತಹ ಒಂದು ದೊಡ್ಡ ಉದ್ದೇಶ. ಅರ್ಬುದ ರೋಗ ಈಗಾಗಲೇ ನಮ್ಮ ಮನುಷ್ಯನ ಕಾಯಿಲೆಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುವಂತಹ ಒಂದು ಕಾತ್ರದಲ್ಲಿ ಇದೆ ಅಂತ ಹೇಳಿದ್ರೂ ತಪ್ಪಾಗದು. ಈ ಸಲದ ಮೂಲ ಉದ್ದೇಶ ಏನಂದರೆ, ಯುನೈಟೆಡ್ ಬೈ ಯುನೀಕ್ ಅಂತ. ಜನರಿಗೆ ಪ್ರತಿಯೊಂದು ರಿಸೋರ್ಸಿಂದ, ಅಂದರೆ ಅದು ಮನುಷ್ಯರ ಸಹಾಯದಿಂದ ಇರ್ಬೋದು, ಎಕ್ಸ್ಪರ್ಟೈಸ್ ಸಹಾಯದಿಂದ ಇರ್ಬೋದು, ಫೈನಾನ್ಷಿಯಲಿ ಅಂದರೆ ಹಣಕಾಸಿನ ಇದರಿಂದಲೂ ಇರ್ಬೋದು, ಅಥವಾ ಮೀಡಿಯಾ ಥ್ರೂ ಇರ್ಬೋದು. ಇವೆಲ್ಲವನ್ನು ಒಂದುಗೂಡಿಸಿ ರೋಗಿಯ ಚಿಕಿತ್ಸೆಯನ್ನು ಮಾಡುವಂತಹ ಮೂಲ ಉದ್ದೇಶ. ಅಂದರೆ ರೋಗಿಯನ್ನು ಗುಣ ಮಾಡುವುದು ಮಾತ್ರ ಅಲ್ಲ, ಅವರ ಜೀವನದ ಕ್ವಾಲಿಟಿ ಆಫ್ ಲೈಫ್ ಹೇಳ್ತೇವೆ, ಅದನ್ನು ಮೇಲೆ ತರುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಎಲ್ಲ ಸೋರ್ಸ್ಗಳಿಂದ ಅವರಿಗೆ ಹೆಲ್ಪ್ ಮಾಡುವಂತಹ ಒಂದು ಯುನೀಕ್ ಒಂದು ಪರಿಕಲ್ಪನೆ ಅಂತ ನಾನು ಹೇಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.